ಇದು ರಾಬರ್ಸನ್ ಪೇಟೆಯಿಂದ ಉರ್ಗಂಪೇಟೆ ಹೋಗುವ ರಸ್ತೆಯಲ್ಲಿ ಕಾಣುವ ಈ ಕೇಕ್ ಹೌಸ್. ಈ ಕೇಕ್ ಹೌಸ್ಗೆ 2 ದಿವಸಗಳ ಮುಂಚೆ 12ನೇ ತಾರೀಕು ನಮ್ಮ ವ್ಯೂವರ್ಸು, ನಮ್ಮ SSD ವ್ಯೂವರ್ಸು ಈ ಬೇಕರಿಯಲ್ಲಿ ಬರ್ತ್ಡೇ ಕೇಕ್ ಕೊಂಡ್ಕೊಳ್ಳೋಕ್ಕೋಸ್ಕರ ಪರ್ಚೇಸ್ ಮಾಡಬೇಕನ್ನೋ ಉದ್ದೇಶದಲ್ಲಿ ಇಲ್ಲಿಗೆ ಬಂದಿದ್ದಾರೆ. ಆವಾಗ ಈ ಶೋ ಕೇಸ್ ಒಳಗಡೆ ಇರುವ ಪದಾರ್ಥಗಳಲ್ಲಿ ಬರೀ ನೊಣಗಳು ಇತ್ತು ಅಂತೆ. ಏನ್ ಸರ್, ಮೇಲ್ಗಡೆ ಮಾತ್ರ ಶುದ್ಧವಾಗಿ ಇಟ್ಕೊಂಡಿದ್ದೀರಾ, ನೊಣಗಳು ಇಷ್ಟು ಜಾಸ್ತಿ ಇದೆಲ್ಲ ಕೇಕ್ಗಳ ಮೇಲೆ ಮತ್ತೆ ಈ ಮಫಿನ್ ಮೇಲೆಲ್ಲ ಕೇಕ್ ನೊಣಗಳು ತುಂಬಿ ಇದೆಲ್ಲ, ಇದನ್ನ ನೀವು ಶುದ್ಧಪಡಿಸಿ ಇಟ್ಕೋಬೇಕಲ್ಲ ಅಂತ ಕೇಳಿದ್ದಕ್ಕೆ ಅವಶ್ಯ ಶಬ್ದಗಳಿಂದ ನಮ್ಮ ವ್ಯೂವರ್ಸ್ ಅನ್ನ ಬೈದಿರುವುದಾಗಿ, ಮತ್ತೆ ಇವರು ಸಂಬಂಧಪಟ್ಟ ಇಲಾಖೆಯವ್ರಿಗೆ ನೋಡಿ ಈ ಕೇಕ್ಗಳ ಮೇಲೆ ಎಷ್ಟು ನೊಣಗಳು ಕೂತಿದೆ ಅಂತ, ಈ ಗ್ಲಾಸ್ ಮೇಲೆನೆ ನಮ್ಗೆ ಇಷ್ಟು ಕಾಣ್ತಾ ಇದೆ ಅಂದ್ರೆ ಒಳಗಡೆ ಎಷ್ಟು ನೊಣಗಳು ಇರ್ಬೋದು. ನಾವು ಈ ಬೇಕರಿ ಮಾಲೀಕರ ವಿರೋಧವಾಗಿ ಸುದ್ದಿನ ಮಾಡ್ತಾ ಇಲ್ಲ. ಈ ತರ ನೊಣಗಳು ತುಂಬಿರುವ ಪದಾರ್ಥಗಳನ್ನ ತೆಗೆದುಕೊಂಡು ಹೋಗುವಾಗ ಅದನ್ನ ತಿಂದಿದ್ರೆ, ಸಣ್ಣ ಪುಟ್ಟ ಮಕ್ಕಳು ತಿಂದ್ರೆ ಅವ್ರ ಪರಿಸ್ಥಿತಿ ಏನಾಗುತ್ತೆ ಅನ್ನುವ ಉದ್ದೇಶದಲ್ಲಿ ಈ ವಿಡಿಯೋವನ್ನ ನಾವು ಅಪ್ಲೋಡ್ ಮಾಡ್ತೀವಿ. ಈ ವಿಡಿಯೋವನ್ನ ನಮ್ಗೆ ಕಳಿಸ್ಕೊಟ್ಟು 2 ದಿವಸಗಳಾಗಿದೆ. 2 ದಿವಸಗಳು ನಾವು ವ್ಯೂವರ್ಸ್ಗೆ ಏನು ವಿಡಿಯೋ ಕೊಟ್ಟಿದ್ದಾರೋ ನಾನು ಏಕ್ದಮ್ ನ್ಯೂಸ್ ಮಾಡಕ್ ಹೋಗಿಲ್ಲ. 2 ದಿವಸ ಕಾಲ ನಾವು ಈ ಬೇಕರಿಯನ್ನ ಫಾಲೋ ಮಾಡಿದ್ದೀವಿ. ಏನು ಈ ನೊಣಗಳು ಕಾಣ್ತಾ ಇದೆಯೋ ಇವತ್ತು ಸರಿ, ನೆನ್ನೂ ಸರಿ ನಾವು ಫಾಲೋ ಮಾಡೋದ ನಂತರ ಈ ಸುದ್ದಿಯನ್ನ ನಾವು ಅಪ್ಲೋಡ್ ಮಾಡ್ತಾ ಇದ್ದೀವಿ. ದಯವಿಟ್ಟು ನಗರಸಭೆ ಅಧಿಕಾರಿಗಳು ಅಥವಾ ಆಹಾರ ಇಲಾಖೆ ಅಧಿಕಾರಿಗಳು ಖುದ್ದಾಗಿ ಸ್ಥಳ ಪರಿಶೀಲನೆ ಮಾಡಬೇಕಂತ. ಇಂಥ ನೊಣಗಳು ತುಂಬಿರುವ ಆಹಾರ ಪದಾರ್ಥಗಳಲ್ಲಿ ಈ ನೊಣಗಳು ಕೂತಿದ್ರೆ ಈ ಬೇಕರಿ ಮಾಲೀಕರು ಅವ್ರ ಮಕ್ಕಳಿಗೆ ಕೊಡ್ತಾರ ತಿನ್ನೋಕ್ಕೆ ಅನ್ನುವ ಪ್ರಶ್ನೆ ನಮ್ಮ ವ್ಯೂವರ್ಸ್ಗೆ ಇತ್ತು. ಆದ್ರಿಂದ ಈ ವಿಡಿಯೋವನ್ನ ನಮಗೆ ಅವರು ರೆಕಾರ್ಡ್ ಮಾಡಿ ನಮ್ಗೆ ಕಳಿಸಿದ್ದಾರೆ. ಅವ್ರು ಎಷ್ಟು ನೊಂದಿದ್ರೆ, ಅಂಗಡಿ ಮಾಲೀಕರಿಗೂ ಮತ್ತು ಇವ್ರಿಗೂ ಎಷ್ಟು ತಕರಾರುಗಳಾಗಿದ್ರೆ, ಅವ್ರು ಎಷ್ಟು ಮನಸ್ಸು ನೊಂದಿದ್ರೆ ಈ ವಿಡಿಯೋವನ್ನ ಮಾಡಿ ನಮ್ಗೆ ಕೊಟ್ಟಿರ್ತಾರಂತ ಅವರು ನಮ್ಮಲ್ಲಿ ದೂರವಾಣಿ ಮುಖಾಂತರವಾಗಿ ನಾವು ಮಾತಾಡುವಾಗ ಅವರು ಅಷ್ಟು ಒಂದು ಬೇಜಾರು ಮಾಡ್ಕೊಂಡು ನಮಗೆ ಗಮನಕ್ಕೆ ತಂದಿರ್ತಾರೆ. ದಯವಿಟ್ಟು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಗಮನಕ್ಕೆ ಇದು ತಲುಪೋ ತನಕ ಶೇರ್ ಮಾಡಿ. ನಮ್ಮ ಉದ್ದೇಶ ಬೇಕರಿಯವ್ರನ್ನ ಸೇಡು ತೀರಿಸ್ಕೋಬೇಕು ಅನ್ನೋದಲ್ಲ, ಇವ್ರನ್ನ ಸರಿಪಡಿಸ್ಬೇಕು ಅನ್ನೋದು ಉದ್ದೇಶದಲ್ಲಿ ಈ ವಿಡಿಯೋವನ್ನ ಅಪ್ಲೋಡ್ ಮಾಡ್ತಾ ಇದ್ದೀವಿ.